ಸೊ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ಮತ್ತೊಂದು ಶಾರ್ಟ್ ಸ್ಟೋರಿ ನಿಮ್ಮ ಮುಂದೆ. ಬಿಹಾರ ಮತ ಎಣಿಕೆ ಕಾರ್ಯ ಜೋರಾಗಿ ನಡೀತಾ ಇದೆ. ಈಗಿನ ಟ್ರೆಂಡ್ ಪ್ರಕಾರ ಎನ್ ಡಿ ಎ ಬಹುತೇಕ ಅಧಿಕಾರ ಹಿಡಿಯುವಂಥದ್ದು ಖಾತ್ರಿಯಾಗಿದೆ. ಆದರೆ ಈ ನಡುವೆ ಒಂದು ಸಣ್ಣ ಸುದ್ದಿ ಏನಂದರೆ, ಕಾಂಗ್ರೆಸ್ ಮತ್ತೊಂದು ಬಾರಿ ಮಹಾಗಠಬಂಧನಿಗೆ ಒಂದು ಕಳಂಕ, ಅಂದರೆ ಹಿನ್ನಡೆಗೆ ಕಾರಣ ಆದ ರೀತಿಯಲ್ಲಿ ಈಗಿನ ಟ್ರೆಂಡಲ್ಲಿ ತೋರಿಸ್ತಾ ಇದೆ. ಸದ್ಯಕ್ಕೆ ಕಾಂಗ್ರೆಸ್ ಈ ಬಾರಿ 61 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿತ್ತು. ಕೇವಲ 11 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆ ಕಾಯ್ದುಕೊಂಡಿದೆ. ಈ 61 ಕ್ಷೇತ್ರಗಳಲ್ಲಿ ಕೇವಲ 11 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಳ್ಳೋದು ಮಹಾಗಠಬಂಧನ್ಗೆ ಬಹಳ ದೊಡ್ಡ ಹಿನ್ನಡೆ. ಹಿಂದಿನ ಬಾರಿಯೂ ಇದೇ ರೀತಿಯಾಗಿತ್ತು. RJD 75 ಸೀಟ್ಗಳನ್ನು ಗೆದ್ದುಕೊಂಡು ಸರ್ಕಾರ ರಚಿಸಲಿಕ್ಕೆ ಪ್ರಯತ್ನ ಪಡಿದ್ರು. 70 ಸೀಟ್ಗಳನ್ನು ಸ್ಥಾನಗಳನ್ನು ಗೆದ್ದುಕೊಂಡಿದ್ದ ಕಾಂಗ್ರೆಸ್ ಕೇವಲ 19 ಸೀಟ್ಗಳನ್ನಷ್ಟೇ ಗೆದ್ದುಕೊಂಡಿತ್ತು. ಕಳೆದ ಬಾರಿ 19 ಸೀಟುಗಳನ್ನು ಕಂಪೇರ್ ಮಾಡಿದರೆ ಈ ಸಲದ 11 ಮುನ್ನಡೆ ಭಾಳ ಕಡಿಮೆ. ಸೊ ಮತ್ತೊಂದು ಬಾರಿ ಮಹಾಗಠಬಂಧನಿಗೆ ಕಾಂಗ್ರೆಸ್ಸೇ ಒಂದು ಮುಳುವಾದಂತೆ ಕಾಣ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಸ್ಟ್ರಾಟಜಿ ಮತ್ತು ಸೀಟು ಹಂಚಿಕೆ ಪ್ರತಿಯೊಂದು ವಿಚಾರದಲ್ಲೂ ಕಾಂಗ್ರೆಸ್ ಹಿನ್ನಡೆಯನ್ನು ಹೊಂದಿದೆ ಅಂತ ಈ ಫಲಿತಾಂಶವನ್ನು ಹೇಳ್ತಾ ಇದೆ. ಥ್ಯಾಂಕ್ ಯು.